ಇದು ಜಟಿಲವಾಗಿದೆ. ಅದಕ್ಕಾಗಿಯೇ ನಾನು ಮನಸ್ಸು ಮತ್ತು ಆಲಿಸುವಿಕೆ ಬಂಧನಕ್ಕೆ ಸಾಮಾನ್ಯ ಕಾರಣಗಳು ಎಂದು ಹೇಳಿದೆ. ಅಂದರೆ ಭವಿಷ್ಯ. ಮನಸ್ಸು ಭವಿಷ್ಯ ನುಡಿಯುತ್ತಲೇ ಇರುತ್ತದೆ ಮತ್ತು ನೀವು ಅದರ ಮೇಲೆ ಹಿಡಿತ ಸಾಧಿಸಿದಾಗ ನೀವು ಅದನ್ನು ಮುನ್ನಡೆಸುತ್ತೀರಿ. ನೀವು ಅದರ ಯಜಮಾನನಾದರೆ ಅದು ನಿಮ್ಮನ್ನು ವಿಮೋಚನೆಯ ಹೆಬ್ಬಾಗಿಲಿಗೆ ಕೊಂಡೊಯ್ಯಿರಿ. ನಿಮ್ಮ ಮನಸ್ಸಿನ ಯಜಮಾನರಾಗಿರಿ. ಇದು ನಿಜಕ್ಕೂ ಅತ್ಯಂತ ಸವಾಲಿನ ಕೆಲಸವಾಗಿದೆ. ಅಷ್ಟೇ ಕಷ್ಟ. ಬಲಶಾಲಿಯಾದ ಕುದುರೆಯನ್ನು ನಿಯಂತ್ರಿಸಲು ಹೆಚ್ಚು ಬಲವನ್ನು ಪ್ರಯೋಗಿಸಿದಷ್ಟು ಅದು ಹೆಚ್ಚು ಪ್ರತಿರೋಧಿಸುತ್ತದೆ. ಆದರೂ ಮನಸ್ಸನ್ನು ನಿಯಂತ್ರಿಸಲು ಒಂದು ವಿಧಾನವಿದೆ: ಕತ್ತಿ. ಅಭ್ಯಾಸ ಮತ್ತು ಬೇರ್ಪಡುವಿಕೆ ಎಂದರೆ ಒಂದು ಕಾರ್ಯದ ಮೇಲೆ ಸತತವಾಗಿ ಕೇಂದ್ರೀಕರಿಸುವುದು, ಅದನ್ನು ಅಲೆದಾಡಲು ಬಿಡುವುದಿಲ್ಲ ಮತ್ತು ಅದನ್ನು ಪದೇ ಪದೇ ಮರಳಿ ತರುವುದು. ಅದೇ ರೀತಿ ಮನಸ್ಸಿಗೆ ನಿಯಂತ್ರಣವನ್ನು ಸ್ಥಾಪಿಸಬಹುದು, ಪದೇ ಪದೇ ಅದನ್ನು ತನ್ನ ಯಜಮಾನನ ಆಜ್ಞೆಗಳಿಗೆ ತರುವುದು. ಅಂತಿಮವಾಗಿ ಅದು ಪಾಲಿಸಲು ಪ್ರಾರಂಭಿಸುತ್ತದೆ. ಇದು ಕತ್ತಿವರಸೆಯ ಕಲೆಯನ್ನು ಕರಗತ ಮಾಡಿಕೊಂಡಂತೆ. ಮನಸ್ಸನ್ನು ನಿಯಂತ್ರಿಸಲು ಕಲಿತ ನಂತರ ಇಂದ್ರಿಯಗಳ ಬಗ್ಗೆ ಎಚ್ಚರದಿಂದಿರಬೇಕು, ಏಕೆಂದರೆ ಅವರು ಲೌಕಿಕ ಸಂತೋಷಗಳಿಗೆ ಮರಳಬಹುದು. ಆದ್ದರಿಂದ ಎಲ್ಲಾ ಸಂತೋಷಗಳು ಮತ್ತು ನೋವುಗಳು ಭೋಗ ಮತ್ತು ಪರಿತ್ಯಾಗದ ಮೂಲಕ ಉತ್ಪತ್ತಿಯಾಗುತ್ತವೆ ಎಂಬುದನ್ನು ಮನಸ್ಸಿನಲ್ಲಿ ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ಒಮ್ಮೆ ಅದು ಇದನ್ನು ಗ್ರಹಿಸಿದರೆ ಅದು ಪ್ರಾಪಂಚಿಕ ವಿಷಯಗಳಿಗೆ ಲಗತ್ತಿಸುವುದಿಲ್ಲ, ಆದರೆ ತ್ಯಜಿಸುವಿಕೆಗೆ ಮೀಸಲಾಗಿರುತ್ತದೆ. ಈ ಪರಿತ್ಯಾಗವು ಇಂದ್ರಿಯಗಳ ಬಳಕೆಯನ್ನು ತ್ಯಜಿಸುವ ಬಗ್ಗೆ ಅಲ್ಲ, ಬದಲಿಗೆ ಇದು ಇಂದ್ರಿಯ ಸುಖಗಳಿಗೆ ಬಾಂಧವ್ಯವನ್ನು ತ್ಯಜಿಸುವುದರ ಬಗ್ಗೆ ಮತ್ತು ಇಂದ್ರಿಯಗಳು ದೈವಿಕತೆಯನ್ನು ಅನುಭವಿಸುವ ಸಾಧನವಾಗಿದೆ ಎಂದು ಅರ್ಥಮಾಡಿಕೊಳ್ಳುವುದು. ಲೌಕಿಕ ಬಯಕೆಗಳನ್ನು ತ್ಯಜಿಸಲು ಭಗವಾನ್ ವಿಷ್ಣುವಿನ ಸಲಹೆಯು ಮಾನವ ಅನುಭವಗಳನ್ನು ತ್ಯಜಿಸುವ ಬಗ್ಗೆ ಅಲ್ಲ. ಇದು ತ್ಯಜಿಸುವಿಕೆಯನ್ನು ಅಳವಡಿಸಿಕೊಳ್ಳುವಾಗ ಇಂದ್ರಿಯ ಸುಖಗಳಿಗೆ ಬಾಂಧವ್ಯವನ್ನು ಬಿಡುವುದು. ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.